ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾತುಕತೆ ನಿಮ್ಮ ವಲ್ಲಿ ಜೊತೆ. ಸೊ ಇವತ್ತಿನ ರೆಸಿಪಿ ಮಾತುಕತೆ ವಲ್ಲಿ ಜೊತೆಯಲ್ಲಿ ನಾನು ಮಾಡಿರೋದು ಕೆಸುವಿನ ಎಲೆಯಿಂದ ಪತ್ರೊಡೆ. ಸೊ ಕೆಸುವಿನ ಎಲೆಯಲ್ಲಿ ಇನ್ನೂ ಸುಮಾರಷ್ಟು ಮಾಡೋದಿದೆ ಆಯಿತಾ. ಊರಿಂದ ಕೆಸುವಿನ ಎಲೆ ತೊಗೊಂಡು ಬಂದಿದ್ದೀವಿ. ಸೊ ಇವತ್ತು ನಮ್ಮ ವೀಡಿಯೋದಲ್ಲಿ ಜಸ್ಟ್ ನಾನು ಪತ್ರೊಡೆನ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಸೊ ಆ ವಿಡಿಯೋ ನೋಡಿಕೊಂಡು ವಾಪಸ್ ಬಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಚಾಚಿಕೆ ಬಾಯ್. ನಾನೀಗ ಧನ್ಯ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಉದ್ದಿನಬೇಳೆ, ಮೆಂತ್ಯ, ಒಣಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಹಾಗೆ ಕಾಯಿ, ಹಾಗೆ 6 hours ನೆನೆಸಿದಂಥ ಅಕ್ಕಿ. ಯಾವ ಅಕ್ಕಿ ಆದರೂ ಅಡ್ಡಿಲ್ಲ. ಸೊ ನೀವು ಅಕ್ಕಿ ನೆನೆಸಿ 6 hours ಆಗಿರಬೇಕು. ಹಾಗೆ ನಾನು ಯೂಸ್ ಮಾಡ್ತಿದ್ದು KLE ಅವರ ಕೊಕೊನಟ್ ಆಯಿಲ್. ಮತ್ತು ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಕೆಸುವಿನ ಸೊಪ್ಪು ಅಥವಾ ಕೆಸುವಿನ ಎಲೆ. ಈಗ ಪ್ಯಾನ್ ಚೆನ್ನಾಗಿ ಹೀಟ್ ಆದಮೇಲೆ ಕೊಕೊನಟ್ ಆಯಿಲ್ ಒಂದು 4 to 5 ಟೇಬಲ್ ಸ್ಪೂನ್. ಅದಾದಮೇಲೆ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆನ ಲೈಟಾಗಿ ಒಂದು 2 to 3 seconds ಫ್ರೈ ಮಾಡ್ಕೊಳ್ಳಿ, ಲೈಕ್ ಸ್ಲೈಟ್ಲಿ ಸ್ಮೆಲ್ ಬರೋವರೆಗೂ. ಅದಾದಮೇಲೆ ಮೆಂತ್ಯ, ಇದನ್ನು ಸೇಮ್ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಧನ್ಯ ಹಾಕ್ಕೊಂಡಿದ್ದೀನಿ, ಸೇಮ್ ಥಿಂಗ್, ಮತ್ತು ಫ್ರೈ. ಈಗ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಕಲರ್ ಚೇಂಜ್ ಆದಮೇಲೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು 2 to 3 minutes ಫ್ರೈ ಮಾಡಿಕೊಂಡು ಅದನ್ನ ತಣ್ಣಗಾಗೋದಕ್ಕೆ ಬಿಡಿ. ಈಗ ನಾನು ಮಿಕ್ಸಿ ಜಾರ್ಗೆ ತೊಳೆದು ನೆನೆಸಿಟ್ಕೊಂಡಂಥ ಅಕ್ಕಿನ ಹಾಕಿ ರುಬ್ಕೊಂಬಂದೆ. ಈಗ ಅದಕ್ಕೆ ಫ್ರೈ ಮಾಡ್ಕೊಂಡಿದ್ದೆಲ್ಲ ತಣ್ಣಗಾದ್ಮೇಲೆ ಅದನ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೂ ಕೂಡ ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು 1 ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ, ಕಾಯಿ ತುರಿ ಅಥವಾ ಕಾಯಿ ಹಾಕ್ಕೊಂಡು ಉಪ್ಪು ಕೂಡ ಹಾಕಿದ್ದೀನಿ, ಸೊ ದಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಪತ್ರೊಡೆ ಎಲೆಗೆ ನೀಟಾಗಿ ಇದೇ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡುವಾಗ ಕಾಷಿಯಸ್ ಆಗಿರಿ, ಎಲೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಎಲೆ ತುಂಬ ತೆಳ್ಳಗಿರುತ್ತೆ. ನೀಟಾಗಿ ರೋಲ್ ಮಾಡಿ ಅಪ್ಲೈ ಮಾಡಿದ್ದೀನಿ. ಈಗ ಒಂದು ಕುಕ್ಕರಿಗೆ ನೀರು ಹಾಕಿ ಒಂದು ಚಿಕ್ಕ ಬಟ್ಲಿಟ್ಟು ಅದ್ರ ಮೇಲೆ ತಟ್ಟೆನ ಇಟ್ಟಿದ್ದೀನಿ ಕುಕ್ಕರ್ಗೆ ಇಡಿಸೋಷ್ಟು. ಹಾಗೆ 2 ಪತ್ರೊಡೆನ ತುಂಡು ಮಾಡಿ ಹಾಕಿದ್ದೀನಿ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಸಣ್ಣ ಲೋಟ ಹಾಕಿ ಈಗ ರೆಡಿಯಾಗಿದೆ ನಮ್ಮ ಪತ್ರೊಡೆ. ಸ್ಮೆಲ್ ಅಂತೂ ಸಖತ್ತಾಗಿತ್ತು ಆಯಿತಾ. ನೋಡ್ತಿದ್ದೀರಲ್ಲ, ಈ ಥರ ಬೇಯಬೇಕು. ಬೆಂದಿದೆ ಅಂತ ಫೋರ್ಕಲ್ಲಿ ಚೆಕ್ ಮಾಡಿದ್ದೀನಿ, ಬೆಂದಿತ್ತು. ಸೊ ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡಿ ತವಾ ಫ್ರೈ ಕೂಡ ಮಾಡ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಸೊ ಟೇಸ್ಟ್ ಅಂತೂ ಕೇಳೋದೇ ಬೇಡ, ಸಖತ್ತಾಗಿತ್ತು. ಉಪ್ಪು, ಖಾರ, ಹುಳಿ, ಒಳ್ಳೆ ಮಿಕ್ಸ್ಚರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.